ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ. ಕಾಂಗ್ರೆಸ್ನಿಂದ ಬಿಹಾರದಲ್ಲಿ ವೋಟ್ ಚೋರಿ ಆರೋಪ ಕೇಳಿಬರ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಯುವ ಕಾಂಗ್ರೆಸ್ ಒಂದು ಹೈ ಡ್ರಾಮಾ ನಡೆಸಿತು. ಚುನಾವಣಾ ಆಯೋಗದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಚುನಾವಣಾ ಆಯೋಗದ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಬ್ಯಾರಿಕೇಡ್ ಹತ್ತಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದ್ರು. ಬ್ಯಾರಿಕೇಡ್ ಹತ್ತಿದವರನ್ನ ಎಳೆದು ಹಾಕಿದ್ದಾರೆ ಪೊಲೀಸರು. ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡಿದ್ರು. ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ರು. ವೋಟ್ ಚೋರಿಯಿಂದ ಷಡ್ಯಂತರದಿಂದ ಸೋತಿದ್ದೇವೆ ಹೊರತು ನಾವು ಸತ್ತಿಲ್ಲ. ಮತ್ತೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಂದೆ ತರ್ತೀವಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಒಂದು ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಬಡತನವನ್ನ ಕುಗ್ಗಿಸುವ ರೀತಿಯಲ್ಲಿ ಅವರವರ ಮಧ್ಯೆ ಬೆಂಕಿಯನ್ನು ಹಚ್ಚುವಂತ ಕೆಲಸ ಮಾಡಿ ಎಲೆಕ್ಷನ್ ಗೆಲ್ತಾ ಇದ್ದಾರೆ. ಅವರು ವೋಟ್ ಚೋರಿಯಿಂದ ಮಾಡಿ ನಾವು 136 ಸೀಟನ್ನ ಗೆದ್ದಿದ್ದೀವಿ. ಕರ್ನಾಟಕದಲ್ಲಿ ಏನಾದ್ರು ಸರಿಯಾದ ಚುನಾವಣೆ ನಡೆದಿದ್ರೆ 150ಕ್ಕೂ ಹೆಚ್ಚು ಸೀಟನ್ನ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇತ್ತು. ನಾವು ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ಬಿಹಾರ ಚುನಾವಣೆ ಸೋತಿದ್ದೇವೆ ಅಂತ ಏನಲ್ಲ. ಏನು ಇವರು ಎಲೆಕ್ಷನ್ ಕಮಿಷನರ್ ಈಗ ಜ್ಞಾನೇಶ್ ಕುಮಾರ್ ಅವರು ಬಂದಿದ್ದಾರೆ. ಇವರು ಬಂದು ಸುಮಾರು 5-6 ತಿಂಗಳಾಯ್ತು. ಬಿಹಾರ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇವೆಲ್ಲ ರಾಜ್ಯಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಬದಲಾವಣೆ ತಂದಿದ್ದಾರೆ ಅಂತ ಹೇಳಿ ನಾವು ರಾಹುಲ್ ಗಾಂಧಿ ಅವರು ಎಷ್ಟೇ ದೇಶದ ಜನತೆಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥದ್ದು ಸುಳ್ಳಿದೆ, ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಸುಳ್ಳಿದೆ ಅಂತ ಹೇಳಿ ಇವೆಲ್ಲ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿದೆ. ಇದು ಕರ್ನಾಟಕದ ಮೇಲೆ ಪರಿಣಾಮ ಬೀರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ. ಏಕೆಂದ್ರೆ ಇಲ್ಲಿ 2 ದೊಡ್ಡ ಬ್ರಹ್ಮಾಸ್ತ್ರಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿ ಕೆ ಶಿವಕುಮಾರ್. ಯೂತ್ ಕಾಂಗ್ರೆಸ್ ಅಂದ್ರೆ ಒಂಥರ ಟೆರರ್. ನಿಮ್ಮ ಹತ್ರ ನಾವು ಡಿಸಿಪ್ಲಿನ್ ಕೇಳಲ್ಲ, ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿರಬೇಕು ಅಂತ ನಾವು ಕೇಳೋದಿಲ್ಲ. ಯಾಕೆಂತಂದ್ರೆ ಮುಂದಿನ ಲೀಡರ್ ಆಗ್ಬೇಕಂತ ಅಂದ್ರೆ ನಿಮ್ಮ ಶಕ್ತಿನ ತೋರಿಸಬೇಕು ಅಂತ ಅಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.